ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ವ್ಲಾಗಲ್ಲಿ ನಾನು ತುಂಬ ಎನರ್ಜೆಟಿಕ್ ಆಗಿದ್ದೆ. ಇವತ್ತು ಪೊಮೊಗ್ರಾನೇಟ್ ಜ್ಯೂಸ್ ತೊಗೊಂಡಿದ್ದೆ. ಸೊ ಬೇಗ ಹೋಗಿ ವರ್ಕೌಟ್ ಮಾಡೋಣ ಅಂತ ಹೋದರೆ ಟ್ರೆಡ್ಮಿಲ್ಲರ್ ನನ್ನ ಹಸ್ಬೆಂಡ್ ಅಕ್ವೈರ್ ಮಾಡಿಬಿಟ್ಟಿದ್ರು. ಸೊ ಅದಾದಮೇಲೆ ನಾನು ಯೋಗ ಮಾಡಬೇಕು ಅಂತ ಅನಿಸ್ತು. ತುಂಬ ದಿನ ಆಗಿತ್ತು ಯೋಗ ಸ್ಟಾಪ್ ಮಾಡಿ. ನನ್ನ ಮ್ಯಾಟ್ ಎಲ್ಲ ಎಲ್ಲೋಗಿತ್ತು ಅದಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ನ ಮಗನ ಮ್ಯಾಟೇ ತೊಗೊಂಡು ಅದರಲ್ಲೇ ವರ್ಕೌಟ್ ಮಾಡ್ತಾಯಿದ್ದೀನಿ. ಯೋಗ ಮಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಅದಕ್ಕೆ ನಂಗೆ ಟೈಮೇ ಕೊಡ್ತಾ ಇರಲಿಲ್ಲ. ತುಂಬ ಟೈಮ್ನ ವೇಸ್ಟ್ ಮಾಡ್ತಾಯಿದ್ದೆ ಥ್ರೆಡ್ಮಿಲ್ ಮೇಲೆ ಯಾವಾಗಲೂ ವಾಕ್ ಮಾಡೋದಕ್ಕಿಂತ. ಜೊತೆಗೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಸೊ ಇವತ್ತನ್ನು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ವರ್ಕೌಟ್ ಮುಗಿಸಿ ಮಕ್ಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಸ್ಕೂಲ್ ಡ್ರಾಪ್ ಮಾಡಿ ಅದಾದಮೇಲೆ ನನ್ನ ಹಸ್ಬೆಂಡ್ನ ಬ್ರೇಕ್ಫಾಸ್ಟ್ನ ಶುರು ಮಾಡ್ಕೊಂಡ್ವಿ. ನಾನು ನನ್ನ ಬ್ರೇಕ್ಫಾಸ್ಟ್ಗೆ ರಾತ್ರಿ ಗಂಜಿ ಮಾಡಿಟ್ಟಿದ್ದೆ, ಅದು ಮತ್ತು ಸ್ವಲ್ಪ ಎಗ್ಗು, ಅದಾದಮೇಲೆ ಸೌತೆಕಾಯಿ ಕ್ಯಾರೆಟ್ ಇಷ್ಟನ್ನು ಮಾತ್ರ ತೊಗೊಂಡೆ. ಸೊ ಅದಾದಮೇಲೆ ಸ್ನಾನಕ್ಕೆ ಹೋಗಿ ಬಂದು ಫುಡ್ಡನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಫಿಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಿಶ್ ತೊಗೊಬಂದ್ವಿ. ಫ್ರೆಶ್ ಆಗಿತ್ತು. ಫಿಶ್ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಫಿಶ್ ಕರಿ ಮಾಡಿಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು 3 ಫಿಶ್‌ನ ಫ್ರೈ ಮಾಡ್ಕೊತಿದ್ದೀನಿ. ಮಕ್ಕಳು ಬರೋ ಅಷ್ಟರಲ್ಲಿ ಫಿಶ್‌ನ ರೆಡಿ ಮಾಡಿಬಿಟ್ರೆ ಅವ್ರು ಆರಾಮಾಗಿ ಮುದ್ದೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂದ್ಬಿಟ್ಟು. ಸೊ ಅವ್ರು ಬರೋ ಅಷ್ಟ್ರಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಮುದ್ದೆ ಮಾಡಿಕೊಂಡೆ. ಜೊತೆಗೆ ಕರಿನೂ ರೆಡಿ ಆಯಿತು. ಒಂದು ಸೈಡಲ್ಲಿ ಫಿಶ್ ಫ್ರೈ ಮಾಡ್ಕೊಂಡಿದ್ದೆ. ತುಂಬ ಕಡಿಮೆ ಆಯಿಲ್ನ ಹಾಕ್ಕೊಂಡು ಮಾಡಿಕೊಟ್ಟೆ ಮಕ್ಕಳಿಗೆ. ಸೊ ಇದು ಮಕ್ಳಿಗೂ ಫುಡ್ಡು. ಅದಾದಮೇಲೆ ನನಗೆ ನನ್ನ ಹಸ್ಬೆಂಡ್ಗೆ ಹಾಕ್ಕೊಂಡು ಸೊ ಫಿಶ್‌ನ ತಿಂತಾಯಿದ್ದೀನಿ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಈ ಕರಿ ಮಾತ್ರ ನಿಜವಾಗ್ಲೂ ಬಾಯಲ್ಲಿ ಹಂಗೆ ನೀರು ಬರ್ತಿದೆ ಇವಾಗ ಹೇಳ್ತಿದ್ರೂ, ಅಷ್ಟು ಸೂಪರಾಗಿತ್ತು. ಅಮೆಝಾನಿಂದ 2 ಆಯಿಲ್ ಬಾಟಲ್ ಬಂದಿತ್ತು. ಅದನ್ನು ರಿಫಿಲ್ ಮಾಡಿಟ್ಟೆ ಆಯಿಲ್ನ ಹಾಕ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ಫಾಲೋ ಫಾರ್ ಮೋರ್ ವಿಡಿಯೋಸ್.